ಸಿದ್ದಾಪುರ ಸಂತ ಅನ್ನಮ್ಮ ವಿದ್ಯಾಸಂಸ್ಥೆಯ ನರ್ಸರಿ ವಿಭಾಗದಲ್ಲಿ ವಾರ್ಷಿಕ ಬಹುಮಾನ ವಿತರಣಾ ಸಮಾರಂಭವನ್ನು ಅದ್ದೂರಿಯಾಗಿ ಆಯೋಜಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಿಬಿಎಸ್ಇ ಶಾಲೆಯ ವ್ಯವಸ್ಥಾಪಕಿ ಸಿಸ್ಟರ್ ಮಾರ್ಜರಿ ವಹಿಸಿದ್ದರು. ಅವರು ಮಾತನಾಡಿ, ನರ್ಸರಿ ಹಂತದಲ್ಲಿ ಮಕ್ಕಳು ತರಗತಿಯಲ್ಲಿ ತೋರಿಸುವ ಉತ್ಸಾಹ, ಕಲಿಯುವ ಕುತೂಹಲ, ಸೃಜನಶೀಲತೆ ಹಾಗೂ ಪ್ರತಿಭೆಗಳು ಅತ್ಯಂತ ಮಹತ್ವದವು. ಇಂದು ಬಹುಮಾನ ಪಡೆದ ಪ್ರತಿಯೊಬ್ಬ ಮಗುವು ತನ್ನದೇ ಆದ ವಿಶಿಷ್ಟ ಪ್ರತಿಭೆಗಳನ್ನು ಹೊಂದಿದ್ದು, ಅವು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬೆಳೆಯಲಿವೆ ಎಂದು ಹೇಳಿದರು. ಕೇವಲ ಶಿಕ್ಷಣ ಆರಂಭವಲ್ಲ, ಅದು ಅವರ ಬದುಕಿನ ಸುಂದರ ಪಯಣದ ಆರಂಭ. ಮಕ್ಕಳ ಬೆಳವಣಿಗೆಯಲ್ಲಿ ಶಾಲೆಯ ಜೊತೆ ನಿಮ್ಮ ಸಹಕಾರವೂ ಅಪಾರವಾಗಿದೆ. ನಿಮ್ಮ ನಂಬಿಕೆಗೆ ನಾನು ಸದಾ ಚಿರಋಣಿ. ನರ್ಸರಿ ಹಂತದಲ್ಲಿ ಬಹುಮಾನ ಎಂದರೆ ಕೇವಲ ಅಂಕಗಳಲ್ಲ, ಬದಲಾಗಿ ಮಗು ತೋರಿದ ಸಹಾಯಗುಣ, ತರಗತಿಯಲ್ಲಿ ತೋರಿಸಿದ ಉತ್ಸಾಹ, ಹೊಸದನ್ನು ಕಲಿಯುವ ಕುತೂಹಲ, ಅವರ ಸೃಜನಶೀಲತೆ ಮತ್ತು ಪ್ರತಿಭೆಗಳು. ಇಂದು ಈ ಬಹುಮಾನ ಪಡೆಯುವ ಪ್ರತಿಯೊಂದು ಮಗು ತನ್ನದೇ ಆದ ವಿಶಿಷ್ಟ ಪ್ರತಿಭೆಯನ್ನು ಹೊಂದಿದೆ. ಬಹುಮಾನ ಸಿಕ್ಕದ ಮಕ್ಕಳು ಸಹ ಸ್ವತಂತ್ರ. ಅವರು ಎಲ್ಲ ಚಟುವಟಿಕೆಗಳಲ್ಲೂ ಭಾಗವಹಿಸಿದ್ದಾರೆ. ಇಂದು ಈ ಸಮಾರಂಭದಲ್ಲಿ ಆಗಮಿಸಿದ ಎಲ್ಲ ಪೋಷಕರಿಗೂ, ನಮ್ಮ ಗೌರವಾನ್ವಿತ ಗೆಸ್ಟ್ಗಳಿಗೂ ತುಂಬ ವಂದನೆಯನ್ನು ಸಲ್ಲಿಸುತ್ತಾ, ಎಲ್ಲ ರೀತಿಯಲ್ಲಿ ಪ್ರೋತ್ಸಾಹವನ್ನು ನೀಡುವ ನಮ್ಮ ಪೋಷಕರಿಗೆ ಅನಂತ ವಂದನೆಯನ್ನು ಸಲ್ಲಿಸುತ್ತೇನೆ. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಸಿದ್ದಾಪುರ ಗ್ರಾಮ ಪಂಚಾಯತ್ ಸದಸ್ಯ ಜಾಫರ್ ಅಲಿ ಮಾತನಾಡಿ, ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿಯೂ ಯಾವುದೋ ಒಂದು ಪ್ರತಿಭೆ ಅಡಕವಾಗಿರುತ್ತದೆ. ಸತತ ಪರಿಶ್ರಮ ಮತ್ತು ಧನಾತ್ಮಕ ಚಿಂತನೆಯೊಂದಿಗೆ ಆ ಪ್ರತಿಭೆಗಳನ್ನು ಅನಾವರಣಗೊಳಿಸಬೇಕು. ಬಹುಮಾನಗಳನ್ನು ಗೆಲ್ಲುವುದಕ್ಕಿಂತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಮುಖ್ಯ. ಪ್ರಯತ್ನ ನಿರಂತರವಾಗಿರಬೇಕು ಹಾಗೂ ಸಿಕ್ಕಿದ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಅತಿಥಿಗಳಾಗಿ ಸಿಬಿಎಸ್ಇ ಶಾಲೆಯ ಪ್ರಾಂಶುಪಾಲರಾದ ಸಿಸ್ಟರ್ ಲೆನಿಟ್, ಶಾಲೆಯ ಸಂಚಾಲಕಿ ಸಿಸ್ಟರ್ ಅರ್ಪಿತಾ, ಶ್ರೀಮತಿ ರಮ್ಯಾ ತಿಮ್ಮಯ್ಯ,
ಕಲಾವಿದ ಭಾವ ಮಾಲ್ದಾರೆ ಉಪಸ್ಥಿತರಿದ್ದರು. ನರ್ಸರಿ ವಿಭಾಗದ ಶಿಕ್ಷಕರಾದ ಲೇನಿ, ಸುನೀತಾ, ಟ್ರೀಜಾ, ತೆರೇಸಾ, ಎಲಿಸಾ, ಶೈನಿ, ಶೆರ್ಲಿ ಸೇರಿದಂತೆ ಕನ್ನಡ ಮಾಧ್ಯಮದ ಸಹ ಶಿಕ್ಷಕರು ಹಾಗೂ ಪೋಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮಕ್ಕಳ ಮನಮುಟ್ಟುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಬಹುಮಾನ ವಿತರಣೆಯೊಂದಿಗೆ ಸಮಾರಂಭ ಸಂಭ್ರಮದಿಂದ ನೆರವೇರಿತು.